ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನಿನ್ನೆ ಈ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದಾದ ನಂತರ ಈಗ ಸರ್ಕಾರದ ಕಾರ್ಯವೈಖರಿ ಎಲ್ಲವೂ ಸಹ ಬದಲಾಗ್ತಾ ಹೋಗ್ತಿದೆ ಅಕಾರ್ಡಿಂಗ್ಲಿ. ಯಾಕೆಂದ್ರೆ ಪ್ರತಿ ಬಾರಿಯೂ ನಾಯಕತ್ವ ಬದಲಾವಣೆ ಆದಾಗ ಸರ್ಕಾರದ ಕಾರ್ಯವೈಖರಿ, ಅವರ ಸಿಸ್ಟಮು ಎಲ್ಲ ಸಹ ಅಪ್ಡೇಟ್ ಆಗುತ್ತೆ ಅಥವಾ ಬದಲಾವಣೆಗಳಾಗ್ತವೆ. ಅದು ನ್ಯಾಚುರಲ್. ಅದು ಆ ಹಿನ್ನೆಲೆಯಲ್ಲಿ ಈ ಸರ್ಕಾರದಿಂದ ನಾವು ಏನನ್ನ ನಿರೀಕ್ಷೆ ಇಟ್ಕೊಳ್ಳಬಹುದು. ಅದರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರ ಮಂತ್ರಿಗಿರಿಗೆ ಕೊಕ್ಕೆ ಬಿದ್ದಿದೆಯಲ್ಲ, ಅದರ ಬಗ್ಗೆ ಕಾಂಗ್ರೆಸ್ಸಿನ ನಿಲುವೇನು, ಮುಂದಿನ ದಿನಗಳಲ್ಲಿ ಅಥವಾ ಎರಡನೇ ಪಟ್ಟಿಯಲ್ಲಿ ಬರೋ ಸಾಧ್ಯತೆ ಇದೆಯಾ, ಅದು ಮತ್ತಿನ್ನೊಂದು ವಿಚಾರ ಅಂದ್ರೆ ಧರ್ಮಸ್ಥಳ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಈ ಹಿಂದೆ ಸಾಕಷ್ಟು ಜನರಿಗೆ ಅಸಮಾಧಾನವನ್ನು ತಂದಿತ್ತು. ಧರ್ಮಸ್ಥಳ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ತಪ್ಪಿತಸ್ಥರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಥವಾ ಆ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ಅದರ ಬಗ್ಗೆಯೂ ಸಹ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಎಚ್.ಡಿ. ದರ್ಶನ್ ಅವರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಅಭಿನಂದನೆಗಳು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಸೊ ಅವರ ಆಡಳಿತ ಚೆನ್ನಾಗಾಗ್ಲಿ ಅಂತ ರಾಜ್ಯದ ಜನತೆ ಬಯಸ್ತಾ ಇದ್ದಾರೆ. ಸೊ ವಿ ವಿಲ್ ಲುಕ್ ಫಾರ್ವರ್ಡ್ ಟು ಇಟ್. ಈಗ ಮುಖ್ಯವಾಗಿ ಮೊದಲನೇ ಪ್ರತಿಕ್ರಿಯೆ ಸರ್, ಯಾಕಂದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ಅನ್ಸಿದ್ದು ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಕಂಟಿನ್ಯೂ ಮಾಡ್ಬಿಡ್ತಾರೆ ಅಂತ. ಆ ಗೊಂದಲಗಳು ಸಾಕಷ್ಟಿತ್ತು. ಆದ್ರೆ ಎಂಡ್ ಆಫ್ ದಿ ಡೇ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಯಾವುದೇ ಗೊಂದಲ ಇಲ್ಲದೆ ಸಿದ್ದರಾಮಯ್ಯನವರು ಸಹ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಫಸ್ಟ್ ರಿಯಾಕ್ಷನ್ ನೋಡಿ, ಬಿಜೆಪಿ ಬಾಯಿ ಮಾತಿಗೆ ಶಿಸ್ತಿನ ಪಕ್ಷ ಅಶಿಸ್ತು ಹೋಗಿ ತುಳುಕ್ತಾ ಇದೆ ಬಿಜೆಪಿನಲ್ಲಿ. ಆದ್ರೆ ಕಾಂಗ್ರೆಸ್ ಹಿಂದಿನಿಂದಲೂ ಒಂದು ಶಿಸ್ತುಬದ್ಧವಾದಂತಹ ಒಂದು ಸಂಘಟನೆಯನ್ನ ಮಾಡ್ತಾ ಮತ್ತೆ ಪಕ್ಷದಲ್ಲಿ ಆಂತರಿಕವಾಗಿ ಶಿಸ್ತನ್ನ ಕಾಪಾಡ್ಕೊಂಡ್ ಬಂದಿದೆ. ಹಾಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಹಳ ಒಂದು ಗಟ್ಟಿಮುಟ್ಟಾದಂತಹ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷನೇ ಒಂದು ಹೈಕಮಾಂಡೇ ನಿರ್ಧಾರ ಮಾಡಿ ಅವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಹಾಗೇನೆ ಅವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗೂ ಮಾಡಿದ್ರು. ಒಟ್ಟು 34 ಜನ ಕ್ಯಾಬಿನೆಟ್ ಮಂತ್ರಿಗಳನ್ನ ಮಾಡಿದ್ರು. ನಮ್ಮಲ್ಲಿ ಒಟ್ಟು ಇವಾಗ ಇಂಡಿಪೆಂಡೆನ್ಸ್ ಎಲ್ಲ ಸೇರಿದ್ರೆ ಇಲ್ಲಿ ಒಂದು ಬೈ ಎಲೆಕ್ಷನ್ ಆಗೋದಕ್ಕಿದೆ. ಒಟ್ಟೆಲ್ಲ ಸೇರಿ ಒಟ್ಟು 140 ಜನ ಇದ್ದಾರೆ. 140 ಜನನು ಮಂತ್ರಿಗಳಾಗೋದಕ್ಕಾಗಲ್ಲ, 140 ಜನನು ಮುಖ್ಯಮಂತ್ರಿಗಳಾಗೋದಕ್ಕಾಗೋದಿಲ್ಲ. ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಒಂದೇ. ಹಾಗೆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಪರಿಶ್ರಮವನ್ನು ಹಾಕಿ ಕಷ್ಟಪಟ್ಟು ಹಗಲಿರುಳು ಒಂದು ಕ್ಷಣ ವಿರಮಿಸದೆ ಏನು ಪಕ್ಷ ಅಧಿಕಾರ ತರೋದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಗಲಿರುಳು ಕೆಲಸ ಮಾಡಿದ್ರು. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ರು. ಜೊತೆಗೆ ನಮ್ಮ ಎಲ್ಲ ನಾಯಕರುಗಳು, ಹಿರಿಯ ನಾಯಕರಾಗ್ಲಿ ಪ್ರತಿಯೊಬ್ಬರ ಒಗ್ಗಟ್ಟಿನ ಮಂತ್ರವೇ ಇವತ್ತು ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ವಿ. ಹಾಗೇನೆ ದೆಹಲಿನಲ್ಲಿ ಏನು ಒಡಂಬಡಿಕೆ ಆಗಿತ್ತು ಅನ್ನುವಂಥದ್ದು ಅದೊಂದು ಅದ್ಭುತವಾದಂತ ಸೀಕ್ರೆಟ್. ಈ ಪ್ರಪಂಚನೇ ಭೇದಿಸೋದಕ್ಕೆ ಆಗಿರ್ಲಿಲ್ಲ, ಯಾರ ಕೈಲೂ ಆಗಿರ್ಲಿಲ್ಲ. ಕೇವಲ ಈ ಮಾಧ್ಯಮಗಳು ದಿನ ಬೆಳಗ್ಗೆ ಸಂಜೆ ಆಯ್ತು ಅಂದ್ರೆ ರಾಜ್ಯದಲ್ಲಿ ಯಾವ್ದಾದ್ರು ಸಮಸ್ಯೆನೋ, ದೇಶದಲ್ಲಿ ಯಾವ ಸಮಸ್ಯೆನೋ ಅದನ್ನ ಬಿಟ್ಟು ಮುಖ್ಯಮಂತ್ರಿ ಯಾರಾಗ್ತಾರೆ, ಮುಖ್ಯಮಂತ್ರಿ ಇಳಿತಾರ, ಮುಖ್ಯಮಂತ್ರಿ ಹೋಗ್ತಾರ ಅಂತ. ಇನ್ನ ಬಿಜೆಪಿಯವರು ಅಥವಾ JDS ನವರು ಅವರು ಒಂದು ವಿರೋಧ ಪಕ್ಷವಾಗಿ ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಮರೆತು ಇದೇ ಚರ್ಚೆನಲ್ಲಿ ಅವರು ಸಹ ಇದ್ರು. ಆದ್ರೆ ಹೈಕಮಾಂಡ್ ಹಾಗೆ ನಾಯಕರುಗಳು ಒಂದು ನಿರ್ಧಾರ ಮಾಡಿ ಇವಾಗ ಸುಲಭವಾಗಿ ನಮ್ಮ ನಾಯಕರನ್ನೆಲ್ಲ ಒಗ್ಗೂಡಿಸಿ ಇವತ್ತು ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ, ಹಾಗೆ ಯಾರೋ ಟ್ರೋಲ್ ಮಾಡ್ತಾ ಇದ್ರು ಯಡಿಯೂರಪ್ಪನವರು ಯಾವ್ದು ಸೆಂಟ್ರಲ್ ಯಾವ್ದೋ ಒಂದು ಪೋಸ್ಟ್ ಕೊಟ್ಟಿದಂತ. ಆ ಚೇರ್ ಇದೆ, ಆ ಚೇರಿಗೆ ವ್ಯಾಲ್ಯೂ ಎಲ್ಲಿದೆ? ಪಾಪ ಯಡಿಯೂರಪ್ಪನವ್ರನ್ನ ಹೈಕಮಾಂಡ್ ಎಷ್ಟು ದಿನ ಮಾತಾಡಿಸ್ತಾ ಇದ್ದಾರೆ. ಆ ಹಿರಿಯ ಜೀವಕ್ಕೆ ನಾನಂತೂ ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರೊಬ್ರು ಮುತ್ಸದಿ ರಾಜಕಾರಣಿ. ನಿಜವಾಗ್ಲೂ ಯಡಿಯೂರಪ್ಪನವ್ರಿಗೆ ಅವ್ರು ಗೌರವ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಇಳಿಬೇಕಾದ್ರೆ ಕಣ್ಣಲ್ಲಿ ನೀರ್ ಹಾಕ್ಸಿದ್ರು ವಿತೌಟ್ ರೀಸನ್. ನೋಡಿ, ಅವ್ರದ್ದೊಂದು ಎಂತದ್ದು ಬಿಡಿಸಲಾಗದಂತಹ ರಹಸ್ಯ. ಯಾಕೆ ಯಡಿಯೂರಪ್ಪನವ್ರು ಇಳಿಸಿದ್ರು ಗೊತ್ತಿಲ್ಲ, ಅವ್ರು ಯಾಕೆ ಕಣ್ಣಲ್ಲಿ ನೀರ್ ಹಾಕಿದ್ರು ಗೊತ್ತಿಲ್ಲ. ಆದ್ರೆ ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅಲ್ಲಿ ನಮ್ಮ ವರ್ಕಿಂಗ್ ಕಮಿಟಿಗೆ ತಗೊಂಡಿರ್ತಕ್ಕಂಥದ್ದು ನಮ್ದು ಅದೇ. ಹೈಕಮಾಂಡ್ ಅಂದ್ರೆ ಅಂತ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಬೇಸ್ಮೆಂಟ್ ಇರ್ತಕ್ಕಂಥ ಪಕ್ಷ ನಮ್ದು. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಒಂದು ಉನ್ನತ ಸ್ಥಾನ ಮತ್ತೆ ಗೌರವ ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಸರ್. ಓಕೆ. ಸೊ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮೊದಲ ಸಭೆಯಲ್ಲೇ ಕೆಲವೊಂದು ಯೋಜನೆಗಳನ್ನ ಅನೌನ್ಸ್ ಮಾಡಿದ್ದಾರೆ. ಈ ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಪಾಸ್ ಅನ್ನೋದು, ಅದ್ರ ಜೊತೆಗೆ ಮುಖ್ಯವಾಗಿ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದಲ್ಲಿ
ಏನನ್ನ ನಿರೀಕ್ಷೆ ಮಾಡಬಹುದು ಇಡೀ ರಾಜ್ಯ ಎಲ್ಲ ಕ್ಷೇತ್ರಗಳಲ್ಲೂ? ಈಗ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಂದು ನಿರ್ಧಾರ. ಯಾಕೆಂದ್ರೆ ಯೂಶಲಿ ಹೆಣ್ಮಕ್ಳು ಸ್ಟೂಡೆಂಟ್ ಗಳಿಗೆ ಫ್ರೀ ಅಂತಂದು ಹುಡುಗರುಗಳಿಗೆ ಕೊಡ್ಲಿಲ್ಲ, ನಾವೇನಪ್ಪ ತಪ್ಪು ಮಾಡಿದ್ವಿ ಅನ್ನುವಂತ ಜನರಲ್ ಪ್ರಶ್ನೆ ಬರ್ತದೆ ನಮ್ಗೆ. ಅಲ್ಲೊಂದು ಕ್ಲಾರಿಫಿಕೇಶನ್ ಇದೆ, ಗಂಡು ಮಕ್ಕಳಿಗೆ ಮನೆಯಿಂದ ಸ್ಕೂಲ್ಗ ಅಥವಾ ಇಡೀ ರಾಜ್ಯದಲ್ಲಿ? ಹೆಣ್ಮಕ್ಳಿಗಾದ್ರೆ ಇಡೀ ರಾಜ್ಯದಲ್ಲಿ ಇದೆ. ಇದು ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೆ ಶಾಲೆದು ಪಾಸ್ ಮೊದಲು ಒಂದು ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡೋದು, ಈ ತರದೆಲ್ಲ ಇತ್ತು. ಹಾಗೆ ಅವ್ರಿಗೇನು ಒಂದು ಇನ್ಸ್ಟಿಟ್ಯೂಷನ್ ಇಂದ ಎಲ್ಲಿ ಮನೆಯಿಂದ ಮತ್ತೆ ಎಲ್ಲಿಗೆ ಹೋಗುವಂತದ್ದು, ಅದಕ್ಕೆ ವಿದ್ಯಾರ್ಥಿಗಳಿಗೆ ಪಾಸ್ಗಳನ್ನ ಕೊಡಬೇಕು, ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನ ಕೊಡಬೇಕು ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಇನ್ನೊಂದು ಉದ್ಯೋಗ ಅಂದ್ರೆ ಪ್ರೈವೇಟ್ ಸೆಕ್ಟರ್ಗಳಿಗೆ ನಾವೇ ಅವರನ್ನ ತಯಾರಿ ಮಾಡಿ. ಇವತ್ತು ನರೇಂದ್ರ ಮೋದಿ ಅವ್ರದ್ದು ಸ್ಕಿಲ್ ಇಂಡಿಯಾ ಅಂತಂದ್ರು, ಇಲ್ಲಿ ಇರೋರಿಗೆ ಉದ್ಯೋಗ ಇಲ್ಲ, ಅವ್ರು ಯಾವ ತರ ಟ್ರೈನ್ ಅಪ್ ಆದ್ರೂ ಗೊತ್ತಿಲ್ಲ. ಆದ್ರೆ ನಮ್ಮ ಸರ್ಕಾರವೇ ಒಂದು ಇನ್ಸ್ಟಿಟ್ಯೂಷನ್ ರೀತಿ ಯಾವ ಹುಡುಗರಿಗೆ ಯಾವ ರೀತಿಯಾದಂತ ಉದ್ಯೋಗದ ಮೇಲೆ ಅವ್ರಿಗೆ ಆಸಕ್ತಿ ಇದೆ. ಕೆಲವ್ರಿಗೆ ಈಗ ಫಿಟ್ಟರ್ ಜಾಬ್ ಆಗಿರ್ಬೋದು, ಕೆಲವ್ರಿಗೆ ಈಗ ಯಾಕೆಂದ್ರೆ ಐಟಿನೇ ಅಲ್ಲ, ಎಲ್ಲಾ ತರದ್ದು ಉದ್ಯೋಗಗಳು ಇವತ್ತಿದೆ. ಕೆಲವು ಉದ್ಯೋಗಗಳು ಯುನೋ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ನಶಿಸುವಂತಹ ಸನ್ನಿವೇಶದಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಜಾಬ್. ಆಲ್ಸೋ ವಿ ಹ್ಯಾವ್ ಟು ಬಿಲ್ಡ್ ನ್ಯೂ ನವ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ ಹೊಸ ಕರಕೌಶಲ್ಯಗಳನ್ನ ಅವರಲ್ಲಿ ತುಂಬಿ ಅವರಿಗೆ ಉದ್ಯೋಗ ಕೊಡಿಸುವಂತ ಕೆಲಸ ರಾಜ್ಯ ಸರ್ಕಾರವೇ ಮಾಡ್ತದೆ ಅನ್ನುವಂತ ವಿಚಾರ. ಇನ್ನು ರಸ್ತೆ ಗುಂಡಿ ಮಾಧ್ಯಮಗಳು ಏನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಂಗಳೂರು, ನಾವು ನಮ್ಮ ನಾಡಿನ ಗೌರವವನ್ನ ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಲೋಪಗಳಾದಾಗ ಅದು ವಿಶ್ವ ಮಟ್ಟದಲ್ಲಿ ಪ್ರದರ್ಶನ ಮಾಡುವಂತ ರೀತಿ ಆದ್ರೂ ಸಮೇತ ಹೌದು ನಿಮ್ಮ ಕರ್ತವ್ಯ, ನೀವು ನಮ್ಮನ್ನ ಎಚ್ಚರಿಸಿದ್ರ. ಆದ್ರೆ ಇವತ್ತು ಗುಂಡಿ ಮುಚ್ಚಿದ್ಮೇಲೆ ಅದನ್ನು ಎಷ್ಟು ಜನ ತೋರಿಸಿದ್ರು? ಇವತ್ತು ವೈಟ್ ಟ್ಯಾಪಿಂಗ್ ಆಗಿರೋದು ಎಷ್ಟು ಜನ ತೋರಿಸಿದ್ರು? ಇವತ್ತು 300 ಕಿಲೋಮೀಟರ್ ನಾವು ಹೂಳೆತ್ತಿ ಏನು ರಾಜಕಾಲುವೆಗಳದ್ದು ಎಲ್ಲೂ ಉಕ್ಕರಿದಿಲ್ದ ಒಂದು ವ್ಯವಸ್ಥೆ 300 ಕಿಲೋಮೀಟರ್ ಕೆಲವೊಂದ್ ಕಡೆ ಆಗಿಲ್ದಾನೆ ಇರ್ಬೋದು, ಅದನ್ನು ಖಂಡಿತ ಮಾಡ್ತೀವಿ. ಅದನ್ನ ಎಲ್ಲಿ ತೋರಿಸಿದ್ರು? ಇವತ್ತು ಬಿಜೆಪಿ 7,121 ಕೋಟಿ ಲೂಟಿ ಹೊಡೆದ್ರು ಅವ್ರು ಗುಂಡಿ ಮುತ್ತೀವಿ ಅಂತ ಹೇಳಿ. ಇಲ್ಲಿ ನಮ್ಮನ್ನೇನೋ ಟ್ರೋಲ್ ಮಾಡೋದಕ್ಕೆ ಬರ್ತಾರೆ. ಅಲ್ಲೊಂದ್ ಲಕ್ಷ ಯಾಕೆ ಇಲ್ಲ? ರೋಡಿನ ಇವತ್ತಿಗೂ ಡಾಂಬರೀಕರಣ ಕೆಲವೊಂದು ಭಾಗದಲ್ಲಿ ಆಗ್ತಾ ಇದೆ. ನಿಮ್ಮ ಏರಿಯಾದಲ್ಲೇ ನೋಡ್ತಾ ಹೋಗಿ ಎಲ್ಲಾದ್ರೂ ಗುಂಡಿ ಕಾಣ್ತದೆ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಆದ್ರೂ ಮೇನ್ ರೋಡ್ ಅಷ್ಟೇ ಅಲ್ಲ, ಒಳಗಿನ ರಸ್ತೆಗಳು ಸಮೇತ ಗುಂಡಿ ಇರಬಾರ್ದು. ಗುಂಡಿ ಮುಕ್ತ ಬೆಂಗಳೂರು ಅನ್ನೋ ಪಣವನ್ನ ಡಿ.ಕೆ. ಶಿವಕುಮಾರ್ ಅವರು ತಗೊಂಡಿದ್ದಾರೆ. ನಿನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಖಂಡಿತ ಅವ್ರು ಏನ್ ನುಡಿದಿದ್ದಾರೆ ಅದನ್ನ ಮಾಡುವಂತದ್ದು. ಇನ್ನೊಂದು ಭಾರತ್ ಜೋಡೋ ಯುವಕರ ಸಂಘ ಅನ್ನುವಂತ ಒಂದು ವಿಶೇಷ ಪರಿಕಲ್ಪನೆ. ಅಂದ್ರೆ ಒಂದ್ ಕಡೆ ಉದ್ಯೋಗ ಇಲ್ಲದ ಪರಿಸ್ಥಿತಿ ಇರ್ಬೋದು, ಅಥವಾ ಅವನಿಗೆ ಉದ್ಯೋಗ ಮಾಡೋದಕ್ಕೆ ಆಸಕ್ತಿ ಇಲ್ದೇನೆ ಬೇರೆದ್ರ ಮೇಲೆ ಮನೋರಂಜನೆ ಅಥವಾ ಕ್ರೀಡೆ ಅಥವಾ ಇನ್ಯಾವುದೋ ವಿಚಾರಗಳಲ್ಲಿ ಅವನಿಗೆ ಆಸಕ್ತಿ ಇರ್ಬೋದು, ಸಾಂಸ್ಕೃತಿಕ ಕಲೆ ಈ ರೀತಿ. ಅವರಿಗೂ ಪ್ರತಿ ಪಂಚಾಯತಿಗೆ 10 ಲಕ್ಷ ಕೊಡುವಂತ ವಿನೂತನ, ದೇಶದಲ್ಲೇ ಪ್ರಥಮ ಬಾರಿಗೆ ನೆಹರು ಯುವ 10 ಲಕ್ಷ ಒಂದು ಪಂಚಾಯತಿಗೆ 10 ಲಕ್ಷ, 10,000 ಪಂಚಾಯತಿ ಒಟ್ಟು ಏನು ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಅಲ್ಲಿ ವ್ಯಾಪ್ತಿಯನ್ನು ಸೇರಿ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯನ್ನು ಸೇರಿ 10 ಲಕ್ಷ ರೂಪಾಯಿ ಪ್ರತಿಯೊಂದು ಪಂಚಾಯತಿಗೆ ಕೊಡುವಂತ ನಿರ್ಧಾರ. ಯಾಕಂದ್ರೆ ನೆಹರು ಯುವ ಕೇಂದ್ರ ಇದೆ ರಾಷ್ಟ್ರ ಮಟ್ಟದಲ್ಲಿ, ಬಟ್ ಅದರಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಎಷ್ಟಾಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ಬೇಕಾಗುತ್ತೆ ಇವತ್ತಿನ ಕೇಂದ್ರ ಸರ್ಕಾರಗಳಲ್ಲಿ. ಇಂದ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಖಂಡಿತವಾಗ್ಲೂ ಅದು ಆಗ್ತಾ ಇತ್ತು ಕಾರ್ಯಕ್ರಮಗಳು. ಆದ್ರೆ ಈ ಒಂದು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಭಾರತ್ ಜೋಡೋ ಅನ್ನುವಂತ ಹೆಸರಲ್ಲಿ ಭಾರತವನ್ನು ಒಗ್ಗೂಡಿಸೋದು, ಕಲೆ, ಸಂಸ್ಕೃತಿ, ವಿಚಾರಧಾರೆಗಳಲ್ಲಿ ಒಟ್ಟು ಮಾಡುವುದಕ್ಕೋಸ್ಕರ ವಿನೂತನವಾದಂತ ನಿರ್ಧಾರವನ್ನ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ತಗೊಂಡಿದ್ದಾರೆ ಸರ್. ಓಕೆ, ಸೊ ಈಗ ಬೇರೆ ವಿಚಾರಗಳಿಗೆ ಬರೋದಾದ್ರೆ, ಮೊದಲನೇ ಸಂಪುಟ ಏನು ಮೊನ್ನೆ ಪ್ರಮಾಣ ವಚನ ಆಯಿತು, ಅದರಲ್ಲಿ ಎದ್ದು ಕಾಣ್ತಾ ಇದ್ದಂತಹದ್ದು ಏನು ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ಥಾನ ಇರಲಿಲ್ಲ. ಸೊ ಇದು ಆ ಆಡಿಯೋ ಎಫೆಕ್ಟ್ ಇಂದ ಆಗಿದ್ದ, ಅಥವಾ ಇದು ನಿಮ್ಮ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯತಂತ್ರದ ಭಾಗವಾಗಿ ಆಗಿರೋದ? ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ? ಸರ್, ನೀವು ಫಸ್ಟ್ ನನ್ನ ಸ್ಟಾರ್ಟಿಂಗ್ ಪ್ರಶ್ನೆ ಹೈಕಮಾಂಡ್ ಅಂತ ಕೇಳಿದ್ರಿ. ಹೈಕಮಾಂಡ್ ಯಾವ ನಿರ್ಧಾರ ತಗೊಂಡ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಗಿಂತ ದೊಡ್ಡವ್ರು ಯಾರು ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಕಾಂಗ್ರೆಸ್ ಪಕ್ಷದಿಂದಾನೇ ಇವತ್ತು ಮುಖ್ಯಮಂತ್ರಿ ಆದ್ರೆ, ಕಾಂಗ್ರೆಸ್ ಪಕ್ಷದಿಂದಾನೇ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಆದ್ರೆ, ಕಾಂಗ್ರೆಸ್ ಪಕ್ಷದಿಂದಾನೇ ಇವತ್ತೊಬ್ರು ಸಚಿವರಾದ್ರೆ, ಕಾಂಗ್ರೆಸ್ ಪಕ್ಷದಿಂದಾನೇ ಇವತ್ತೊಬ್ರು ಶಾಸಕರಾದ್ರೆ, ಕಾಂಗ್ರೆಸ್ ಪಕ್ಷದಿಂದಾನೇ ಇವತ್ತೊಬ್ರು ರಾಜ್ಯಸಭಾ ಆದ್ರೆ, ಕಾಂಗ್ರೆಸ್ ಪಕ್ಷದಿಂದಾನೇ ಇವತ್ತೊಬ್ರು MLC ಆದ್ರೆ, ಕಾಂಗ್ರೆಸ್ ಪಕ್ಷದಿಂದಾನೇ ಇವತ್ತೊಬ್ರು ಪಂಚಾಯತಿ ಸದಸ್ಯನಾದ್ರು, ಕಾಂಗ್ರೆಸ್ ಪಕ್ಷದಿಂದಾನೇ ನನ್ನಂತ ಕೋಟ್ಯಾಂತರ ಕಾರ್ಯಕರ್ತರು. ಸೊ ಕಾಂಗ್ರೆಸ್ ಪಕ್ಷ ಮೊದಲು, ಪಕ್ಷ ಯಾವುದೇ ನಿರ್ಧಾರ ತಗೊಳ್ಳಿ, ಅದೇನೋ ಆಡಿಯೋ ಬಂತು ಅಥವಾ ಇನ್ನೊಂದಾಯ್ತು ಈಗ ಕೊಡ್ತಾರೋ, ಯಾಕೆಂದ್ರೆ ನಾಯಕರು ನಮ್ದು ಕಲೆಕ್ಟಿವ್ ಲೀಡರ್ಶಿಪ್ ಇರ್ತಕ್ಕಂಥದ್ದು. ಹಾಗಂತ ಈಗ ನಿನ್ನೆ ಖಾದರ್ ಸಾಹೇಬ್ರಿಗೆ ಕೊಟ್ಟಿದ್ವಿ, ಅಲ್ಪಸಂಖ್ಯಾತರಲ್ಲಿ ಜಾಟ್ ಸಾಹೇಬ್ರಿಗೆ ಕೊಟ್ಟಿದೀವಿ. ಒಟ್ಟು OBC ನಾವು ಎಷ್ಟು
8 ಕೊಟ್ಟಿದೀವಿ ನಾವು. ದಲಿತರು ಮತ್ತೆ OBC ಹಿಂದುಳಿದ ವರ್ಗ ಎಲ್ಲ ಸೇರಿ ಆ ಇದು ಲೆಫ್ಟ್ ಕಮ್ಯುನಿಟಿಗೆ ಮುನಿಯಪ್ಪ ಸಾಹೇಬ್ರಿಗೆ ಕೊಟ್ಟಿದ್ವಿ, ರೈಟ್ ಕಮ್ಯುನಿಟಿಗೆ ಪರಮೇಶ್ವರ್ ಸಾಹೇಬ್ರಿಗೆ ಕೊಟ್ಟಿದ್ವಿ, ಮತ್ತೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ರಾಜ್ಯದ್ದು. ಮತ್ತೆ ಒಕ್ಕಲಿಗ ಸಮುದಾಯ 3 ಜನಕ್ಕೆ, ಲಿಂಗಾಯತ ಸಮುದಾಯ 3 ಜನಕ್ಕೆ. ಸೊ ನೋಡಿ, ಕಾಸ್ಟ್ ಕಾಂಬಿನೇಷನ್ ಇರ್ಬೇಕಾಗುತ್ತೆ. ಸೊ ಜೊತೆಗೆ ಎಲ್ಲರನ್ನೂ ಒಂದುಗೂಡಿಸಿ ತಗೊಂಡೋಗುವಂತ ಕೆಲಸ ಆಗ್ಬೇಕಾಗತ್ತೆ. ಆ ಕೆಲಸ ಮಾಡಿದ್ದಾರೆ. ಇಲ್ಲಿ ನಾ ಹೇಳಿದ್ನಲ್ಲ, ಪಕ್ಷ ಮುಖ್ಯ, ಪಕ್ಷವೇ ಮೊದಲು. ಪಕ್ಷ ಆದ್ಮೇಲೆನೆ ನೀವು ಯಾವುದೇ ಯಾರ ಹೆಸರುಗಳನ್ನ ತಗೊಂಡ್ರು ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ. ಪಕ್ಷ ಯಾವ ನಿರ್ಧಾರ ತಗೊಳ್ತಾರೆ, ಅವ್ರು ತಗೊಬಹುದು ಅಥವಾ ತಗೊಳ್ದೇನೆ ಇರ್ಬೋದು, ಪಕ್ಷದ ನಿರ್ಧಾರ. ಸೊ ಪಕ್ಷ ಏನ್ ನಿರ್ಧಾರ ತಗೊಳುತ್ತೆ ನಾವೆಲ್ಲ ಭದ್ರಾಗಿರ್ಬೇಕಾಗ್ತದೆ. ಯಾಕೆ ಜಮೀರ್ ಅಹ್ಮದ್ ಮಾತು ಯಾಕೆ ಬರುತ್ತೆ ಅಂದ್ರೆ, ಈ ಆಡಿಯೋ ದಾವಣಗೆರೆ ಉಪಚುನಾವಣೆಯಲ್ಲಿ ಆದಂತಹ ಗೊಂದಲಗಳು ಅದಿಲ್ಲದೆ ಹೋಗಿದ್ದಿದ್ರೆ ಸಮೀರ್ ಅವರು ಕೊಟ್ಟಿಲ್ಲ ಅಂದಾಗ ಹೋದ್ಸಲ ಕೊಟ್ಟಿದ್ದಾರೆ, ಈ ಬಾರಿ ಬೇರೆ ಅಲ್ಪಸಂಖ್ಯಾತರು ಕೊಡ್ತಿದ್ದಾರೆ ಅಂತ ಅನ್ಕೋಬಹುದಿತ್ತು. ಬಟ್ ಆ 2 ಘಟನೆಗಳಿರೋದ್ರಿಂದ, ಆಡಿಯೋ ಒಂದು ಮತ್ತೆ ಆ ಆಡಿಯೋಗೆ ಸಂಬಂಧಪಟ್ಟಿದ್ದೇ ಉಪಚುನಾವಣೆಗಳಲ್ಲಿ ಆದಂತಹ ಒಂದು ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ. ಅದ್ರ ವಿರುದ್ಧ ಒಂದಷ್ಟು ಜನಕ್ಕೆ ನೀವು ಉಚ್ಚಾಟನೆಯನ್ನು ಮಾಡಿದಿರಿ, ಒಂದಷ್ಟು ಜನರ ಮೇಲೆ ಇದು ಒಂದಷ್ಟು ಇದು ಆಗಿದೆ, ಕ್ರಮನೂ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೇಳ್ತಿರೋದು, ಯಾಕೆಂದ್ರೆ ಇವತ್ತಿಗೆ ನೀವು ಕಾಂಗ್ರೆಸ್ ಪಕ್ಷದ ಇದನ್ನ ನೋಡಿದಾಗ ಅಲ್ಪಸಂಖ್ಯಾತರಲ್ಲಿ, ಅದರಲ್ಲೂ ಮುಸ್ಲಿಂ ಸಮುದಾಯದಿಂದ ಅತ್ಯಂತ ಪಾಪ್ಯುಲರ್ ಲೀಡರ್ ಅಂತ ಜಮೀರ್ ಅಹ್ಮದ್ ಖಾನ್ ನೋಡ್ತಾರೆ. ಅಂತಹ ಲೀಡರ್ಗೆ ಒಬ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದಾಗ ಆ ಸಮುದಾಯ ಸಿಟ್ಟು ಮಾಡ್ಕೊಳ್ಳೋದು, ಅಸಮಾಧಾನ ಆಗೋದು ಇದ್ದೇ ಇರುತ್ತೆ. ಸರ್ ನೋಡಿ ಇದೆ. ಈಗ ರಹೀಂ ಖಾನ್ ಅನ್ನೋರು ಒಬ್ರು ಇದ್ರಲ್ವಾ, ಅವ್ರು ನಿನ್ನೆ ಮಂತ್ರಿ ಆಗಿದ್ದಾರೆ. ತಂಗಡಗಿ ಅನ್ನೋರು ನಮ್ಮ ಪಕ್ಷದಲ್ಲಿ ಮಂತ್ರಿ ಆಗಿದ್ರಲ್ವಾ, ಅವ್ರು ನಿನ್ನೆ ಮಂತ್ರಿ ಆಗಿದ್ದಾರ. ಸಂತೋಷ್ ಲಾಡ್ ಅವರು ನಮ್ಮ ಪಕ್ಷದಲ್ಲಿ ಮಂತ್ರಿ ಆಗಿದ್ರಲ್ವಾ, ಅವ್ರು ಇವತ್ತು ಮಂತ್ರಿ ಆಗಿದ್ದಾರ. ಅಥವಾ ಮಹದೇವಪ್ಪ ಸಾಹೇಬರು ನಮ್ಮ ಪಕ್ಷದಲ್ಲಿ ಮಂತ್ರಿ ಆಗಿದ್ರಲ್ವಾ. ನಾ ಹೇಳುವಂತದ್ದು, ಯಾಕೆ ಈ ಚರ್ಚೆಗಳು ಬರಲ್ಲ? ಯಾಕೆ ಒಬ್ಬ ವ್ಯಕ್ತಿಯನ್ನೇ ಇಲ್ಲಿ ನೋಡಿ, ಪಕ್ಷ ಯಾವತ್ತೂ ಒಬ್ಬ ವ್ಯಕ್ತಿಯನ್ನ ವೈಭವೀಕರಿಸುವುದಿಲ್ಲ. ಪಕ್ಷ ಅನೇಕ ಬಾರಿ ಹಲವು ನಿರ್ಧಾರಗಳನ್ನ ತಗೊಂಡಾಗ ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಸೊ ಹಾಗಾಗಿ ಇದು ಹಾಗಾಯ್ತು ಹೀಗಾಯ್ತು. ಸರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸರ್. ನಾವು ದೆಹಲಿ ಫ್ಲೈಟ್ ಹತ್ತೋದೇ ಬಹಳ ಕಷ್ಟ ಸರ್. ನಾವು ಅಷ್ಟು ದೂರಕ್ಕೆಲ್ಲ ಹೋಗೋದೇ ಇಲ್ಲ ಸರ್. ಅಲ್ಲಿ ಏನ್ ಚರ್ಚೆ ಆಗ್ತದೆ ಅಂತ ನೀವು ಇಲ್ಲಿ ನಿಮ್ಮ ಸ್ಟುಡಿಯೋದಲ್ಲಿ ನನ್ನ ಕೋರ್ಸ್ ಕೇಳಿದ್ರೆ ನನ್ನಿಂದ ಅದಕ್ಕೆ ಉತ್ತರ ಬರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಪಾರ್ಟಿ ಯಾವುದೇ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರು ಸಮೇತ ಪಕ್ಷ ಏನ್ ನಿರ್ಧಾರ ತಗೊಳ್ತದೆ ಅದಕ್ಕೆ ಅವರು ಸಹ ಬದ್ಧರಾಗಿರ್ತಾರೆ. ಪಾರ್ಟಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಮತ್ತೆ ಒಂದು ಸಮುದಾಯ ಅಂತಂದ್ರೆ ಒಬ್ಬ ವ್ಯಕ್ತಿಯಿಂದ ಒಂದು ಸಮುದಾಯ ಅಲ್ಲ, ಒಬ್ಬ ವ್ಯಕ್ತಿಯಿಂದ ಒಂದು ಜಾತಿ ಅಲ್ಲ. ಎಲ್ಲರೂ ಸೇರಿದರೆ ಅದನ್ನ ಸಮುದಾಯ ಅನ್ನುವಂಥದ್ದು, ಎಲ್ಲಾ ಸೇರಿದ್ರೆ ಅದೊಂದು ಜಾತಿ ಅನ್ನುವಂಥದ್ದು, ಎಲ್ಲರೂ ಸೇರಿದ್ಮೇಲೆನೆ ಅದೊಂದು ಧರ್ಮ ಅನ್ನುವಂಥದ್ದು. ಧರ್ಮಕ್ಕಿಂತ ಮೀರಿದವ್ರು ಯಾರಾದ್ರೂ ಇದಾರ, ಅಥವಾ ಜಾತಿಗಿಂತ ಮೀರಿದವ್ರು ಯಾರಾದ್ರೂ ಇದಾರ? ಎಲ್ಲರೂ ಆ ಒಂದು ನೋಡಿ, ಪಕ್ಷ ಅಂದ್ರೂ ಹಾಗೆ ಬರುತ್ತೆ, ಧರ್ಮ ಅಂದ್ರೂ ಹಾಗೆ ಬರುತ್ತೆ, ಜಾತಿ ಅಂದ್ರೂ ಹಾಗೆ ಬರುತ್ತೆ. ಅದ್ರ ಶೆಲ್ಟರ್ಲೆ ನಾವೆಲ್ಲ ಇರ್ತಕ್ಕಂಥದ್ದು. ಭಾವನೆಗಳು ಇರ್ಬೋದು, ಭಾವನೆಗಳು, ಅಭಿಮಾನಿಗಳು ಸಾವಿರ ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ ಮತ್ತೆ ಆಯ್ತು. ಈಗ ಹಿಂದೆ ಕೆಲವೊಂದು ಘಟನಾವಳಿಗಳಾದಾಗ ನಾ ಯಾವ್ದನ್ನು ಹೆಚ್ಚಾಗಿ ಹೇಳೋದಕ್ಕೂ ಅಲ್ಲ, ಈ ಒಂದು ಅತಿರೇಕದ ವರ್ತನೆಗಳೇ ಅವರ ನಾಯಕರನ್ನ ಕೆಳಗಡೆ ತಗೊಂಡೋಗ್ತಾ ಇರ್ತಾರೆ. ಗೊತ್ತಾಗಲ್ಲ. ಯಾರೋ ಒಬ್ರು ಹೋಗಿದ್ರು ದಾವಣಗೆರೆಗೆ, ನಾನು ಹೆಸರು ಹೇಳೋದಕ್ಕೆ ಹೋಗಲ್ಲ. ಸೊ ಅವರು ಹಿಂದಿ ಭಾಷೆಯಲ್ಲಿ ಯಾವ್ಯಾವ ಮಾತುಗಳನ್ನೆಲ್ಲ ಆಡ್ತಾ ಹೋದ್ರು. ನೋಡಿ, ಪ್ರತಿಯೊಂದು ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಮುಖ್ಯ. ಸೋಷಿಯಲ್ ಮೀಡಿಯಾ ಟೈಪಿಂಗ್ ಬರುತ್ತೆ ಅಂತಂದ್ರೆ ಇವತ್ತು ಜ್ಞಾನಪೀಠ ಅವಾರ್ಡ್ ತಾಳೋದಕ್ಕೂ ಹೆಚ್ಚಿನ ಬುದ್ಧಿವಂತರು ಇವತ್ತು ಟೈಪ್ ಮಾಡ್ತಾ ಕೂರ್ತಾರೆ. ಈಗ ಉದಾಹರಣೆ, DK ಸಾಹೇಬ್ರು ಮುಖ್ಯಮಂತ್ರಿಯ ರೇಸ್ ನಲ್ಲಿ ಇದ್ರಲ್ವಾ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಕಲ್ಪನೆ ಅದ್ರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಅವರೇ ಖುದ್ದಾಗಿ ಹೇಳಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ. ಅದೊಂದು ಸ್ಟ್ರಾಟಜಿನೂ ಇರ್ಬೋದು, ನನಗೆ ಪೆನ್ನು ಪೇಪರ್ ಕೊಡಿ ಅನ್ನುವಂತ ವಿಚಾರ ಮತ್ತಿನ್ನೊಂದಲ್ಲ. ಆದ್ರೆ ನೀವೆಲ್ಲಾದ್ರೂ ಒಂದು ಸ್ಟ್ರೈಕು ಮತ್ತಿನ್ನೊಂದು ನೋಡಿ, ಅದು ಅಭಿಮಾನಿಗಳ ಪ್ರಬುದ್ಧತೆ. ಅಥವಾ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈಸ್ ಹ್ಯಾವಿಂಗ್ ಸಚ್ ಎ ಮಾಸ್ ಫ್ಯಾನ್ ಬೇಸ್ ಇರ್ತಕ್ಕಂತಹ ಮೇರು ನಾಯಕರವರು ಅಲ್ವಾ, ಅವ್ರದ್ದು ಒಂದು ರಾಜೀನಾಮೆ ಅನ್ನುವಂತ ಮಾತುಗಳು ಬರ್ಬೇಕಾದ್ರೆ ಹಿಂಗ್ ಕೊಡ್ತಾರೆ ಅನ್ಬೇಕಾದ್ರೆ ಕೆಲವೊಂದು ಕಡೆ ಪ್ರತಿಭಟನೆ ಆಯ್ತು. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವತ್ತು ಪ್ರೆಸ್ ಮೀಟ್ ಆದ್ಮೇಲೆ, ಆ ಒಂದು ಭಾವನಾತ್ಮಕ ಸನ್ನಿವೇಶ ಆದ್ಮೇಲೆ ನೀವ್ ಎಲ್ಲಾದ್ರೂ ಒಂದು, ಯಾಕೆಂತಂದ್ರೆ ಎಲ್ಲರಿಗೂ ಒಂದು ಸಾರ್ಥಕ ಭಾವನೆ ಬರ್ತಾ ಹೋಯ್ತು. ಆ ಒಂದು ಅಭಿಮಾನಿಗಳ ಪ್ರಬುದ್ಧತೆ ನೋಡಿ. ಅಂದು DK ಶಿವಕುಮಾರ್ ಅವರ ಅಭಿಮಾನಿಗಳಾಗಿರ್ಬೋದು, ಅಥವಾ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳಾಗಿರ್ಬೋದು. ಅಭಿಮಾನ ಅನ್ನುವಂಥದ್ದು ಅದು ಪಕ್ಷದ ಮೀರಿದಿರುತ್ತೆ. ನಾನು ಇವ್ರು ಮಾಡುವಂಥದ್ದು ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಅಲ್ಲಿ ನಮ್ಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇಟ್ಕೊಂಡ್ರೆ ಶುಭಗಳಿಗೆ ಬರೋದಕ್ಕೆ ಕಾಯ್ಬೇಕಲ್ವಾ. ಆ ಶುಭಗಳಿಗೆ ಯಾವತ್ತೂ ಬರ್ಬೋದು, ಯಾರಿಗ್ ಬೇಕಿರೂ ಬರ್ಬೋದು. ಸೊ ಈ ವಿಚಾರದಲ್ಲಿ ನಾ ಹೆಚ್ಚಿಂದೇನು ಹೇಳಲಿಕ್ಕೆ ಹೋಗುದಿಲ್ಲ ಸರ್. ದಿಸ್ ಇಸ್ ದ ಕ್ಲಿಯರ್ ಆನ್ಸರ್ ಟು ಯು ಸರ್. ಓಕೆ. ಸೊ ಇನ್ನೊಂದು ವಿಚಾರ ಅಂದ್ರೆ, ಧರ್ಮಸ್ಥಳದಲ್ಲಿ ಒಂದು SIT ಅಂತ ತನಿಖೆ ನಡೀತಾ ಇದೆ. ಅದು ಸಾಕಷ್ಟು ಜನರು ಭಾವನಾತ್ಮಕವಾಗಿ ತಗೊಂಡಿದ್ದಾರೆ. ಯಾಕಂದ್ರೆ ತಗೊಳ್ಳೇಬೇಕಾದಂತಹ ವಿಚಾರ. ಅಷ್ಟು ಸಾವುಗಳು, ಅಷ್ಟು ಹೆಣಗಳು, ಅಷ್ಟು ಮೂಳೆಗಳು
ಎಲ್ಲ ಸಿಕ್ಕಿರುವಂತಹ ವಿಚಾರ. ಆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವರು ಆಡಿರುವಂತಹ ಕೆಲವು ಮಾತುಗಳು ಇವತ್ತು ಅವರು ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಕ್ಕೆ ಆತಂಕ ಮೂಡಿಸುತ್ತೆ. ಅವಾಗ ಏನ್ ಹೇಳಿದ್ರು ಅವರು ಉಪಮುಖ್ಯಮಂತ್ರಿಯಾಗಿ ಅಥವಾ ಮುಖ್ಯಮಂತ್ರಿಯಾಗಿ ಗೃಹ ಮಂತ್ರಿಯಾಗಿ ಹೇಳಬೇಕಾದಂತಹ ಮಾತುಗಳು ಯಾರೂ ಹೇಳಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಏನ್ ಹೇಳಬೇಕಾಗಿತ್ತು, ತಪ್ಪಿತಸ್ಥರು ಯಾರೇ ಇರ್ಲಿ, ಎಷ್ಟೇ ದೊಡ್ಡವರಾಗಿರ್ಲಿ, ಎಷ್ಟೇ ಸಣ್ಣವರೇ ಆಗಿರ್ಲಿ, ತಪ್ಪು ಮಾಡಿದ್ರೆ ಎಂಥವ್ರಿಗೆ ಆಗ್ಲಿ ಶಿಕ್ಷೆ ಆಗುತ್ತೆ, ಅದಕ್ಕೆ ತನಿಖೆ ಮಾಡಿಸ್ತಿದೀವಿ ಅಂತ ಹೇಳಬೇಕಾಗಿತ್ತು. ನಿಮ್ಮ ಸರ್ಕಾರ ಅದನ್ನ ಹೇಳಲಿಲ್ಲ. ನಿಮ್ಮ ಸರ್ಕಾರದಲ್ಲಿ ಗೃಹ ಮಂತ್ರಿ ಹೇಳಿದ್ದೇನು ಅಂದ್ರೆ, ಬಂದಿರುವ ಕಳಂಕವನ್ನ ತೊಳೆಯೋದಕ್ಕೆ ನಾವು SIT ಮಾಡಿದೀವಿ ಅಂದ್ರು, ಬಂದಿರೋ ಆರೋಪಗಳಿಂದ ಮುಕ್ತಗೊಳಿಸೋದಕ್ಕೆ SIT ಅಂದ್ರು. ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಅಲ್ಲಿ ಹೋದ್ರು, ಅಲ್ಲಿ ಹೋಗಿ ಯಾರ ಮೇಲೆ ಆರೋಪಗಳಿದೆಯೋ ಅವ್ರ ಕಾಲಿಗೆ ಬಿದ್ರು. ಆ ನಂತರ ಒಂದು ಹೇಳಿಕೆ ಕೊಟ್ಟರು, 1000 ಡಿ ಕೆ ಶಿವಕುಮಾರ್ಗಳು ಇವ್ರ ಹಿಂದೆ ನಿಲ್ತೀವಿ ಅಂತ. ಸೊ ಇವತ್ತು ಧರ್ಮಸ್ಥಳ SIT ವಿಚಾರವಾಗಿ ಈ ರಾಜ್ಯದ ಜನ ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ? ನೋಡಿ, ಡಿ ಕೆ ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತ. ಮೊದಲಿಗೆ ಅವರು ಮಠಾಧಿಪತಿಗಳನ್ನಾಗಿರ್ಲಿ, ಮೌಲಿಗಳನ್ನಾಗಿರ್ಲಿ, ಪಾದ್ರಿಗಳನ್ನಾಗಿರ್ಲಿ, ಬೌದ್ಧ ಸನ್ಯಾಸಿಗಳನ್ನಾಗಿರ್ಲಿ ಅಥವಾ ಜೈನ ಮುನಿಗಳನ್ನಾಗಿರ್ಲಿ, ಪ್ರತಿಯೊಬ್ಬರಿಗೂ ವಿಶೇಷವಾದಂತ ಗೌರವವನ್ನ ಇಟ್ಕೊಂಡಿದ್ದಾರೆ. ನಾನು ಈ ಕೂಡಲೇ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತೀನಿ, ಅಲ್ರಿ ನೀವೆಲ್ಲ ಒಂದು ಮರ್ಡರ್ ಮಾಡಿದ್ರಿ ಅಂತ. ಆರೋಪ ಸಾಬೀತಾದ್ಮೇಲೆ ನೀವು ಅಪರಾಧಿ ಆಗ್ತೀರಿ ಅಲ್ವಾ? ಸಿ, ಆಮೇಲೆ ನಿಮ್ ಬಗ್ಗೆ ಯಾರೋ ಒಬ್ಬ ಆರೋಪ ಮಾಡಿರ್ತಾರೆ, ನಿಮ್ ಬಗ್ಗೆ ನಾನು ಒಳ್ಳೆ ಅಭಿಪ್ರಾಯ ಇಟ್ಟಾಗ ನಾನ್ ನಿಮ್ ಬಗ್ಗೆ ಒಳ್ಳೇದೇ ಮಾತಾಡ್ತೀನಿ ಅಲ್ವಾ? ಒಂದೇ ಸಣ್ಣದೊಂದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಏನ್ ಸಮಸ್ಯೆ ಈ ಸರ್ಕಾರಕ್ಕೆ? ಸಿ ನೋಡಿ, ತನಿಖಾ ಸಂಸ್ಥೆಗಳು ಈಗ ನಾನು ಇದನ್ನೇ ಹೇಳ್ತಾ ಇದ್ದೀನಿಲ್ಲ, ನಾನ್ ನಿಮ್ ಮೇಲೆ ಯಾವ ರೀತಿ ಬೇಕಿದ್ರು ಭಾವನೆಗಳನ್ನ ಇಟ್ಕೊಬಹುದು, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ನನ್ನ ಒತ್ತಾಯ ಪೂರ್ವಕವಾಗಿ ನೀವು ನೆಗೆಟಿವ್ ಇಟ್ಕೊಬೇಕು ಅನ್ನೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಅಲ್ಲ, ನ್ಯಾಯಬದ್ಧತಾನೆ. ತಪ್ಪು ಮಾಡಿದ್ರೆ ಯು ಹ್ಯಾವ್ ಎ ಕ್ವಶನ್ ಮಾರ್ಕ್. ಆಮೇಲೆ ಆ ಬುರ್ಡೆ ಅಂತಂದ್ರು, 100 ಬುರ್ಡೆ, 500 ಬುರ್ಡೆ, 1000 ಬುರ್ಡೆ ನೋಡಿ. ಅಲ್ಲಿ ಹೋದಾಗ ಎಲ್ಲೋ ಕೆಲವು ಮೂಳೆಗಳು ಸಿಕ್ತು, ಕೆಲವು 1000ಕ್ಕಿಂತ ಹೆಚ್ಚು ಮೂಳೆ ಸಿಕ್ಕಿದೆ. FSL ಅಲ್ಲಿ ಇದೆ. ಮೂಳೆ ಒಬ್ಬ ಮನುಷ್ಯನ ಬಾಡಿನಲ್ಲಿ ಎಷ್ಟು ಮೂಳೆ? 8 ಅಸ್ಥಿಪಂಜರಗಳು ಸಿಕ್ಕಿದೆ, ಬುರುಡೆಗಳು ಅಲ್ವಾ? ಸೊ ಅದು ಕಾಡಿನ ಭಾಗ ಒಂದೇ ಜಾಗದಲ್ಲಿ. ಹೌದು, ಕಾಡಿನ ಭಾಗ ಯಾವ್ದೇ ಇರ್ಬೋದು. ನೋಡಿ, ನಾವಂತೂ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನಾವಿಬ್ರು ಕೋರ್ಟು ಅಲ್ಲ, ನಾವಿಬ್ರು ಜಡ್ಜು ಅಲ್ಲ. ನಮ್ಮಲ್ಲಿ ಎಫಿಷಿಯಂಟ್ ಅಧಿಕಾರಿಗಳಿದ್ದಾರೆ, ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡೋರಿದ್ದಾರೆ. ನಮ್ಮ ಸರ್ಕಾರ ಏನೋ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೆಲವೊಂದು ತನಿಖೆಗಳಾಗಿದೆ, ಕೆಲವೊಂದು ವಿಚಾರಗಳಲ್ಲಿ ಮುಲಾಜೆ ನೋಡ್ಲಿಲ್ಲ. ಯಾರು ಎಷ್ಟು ದೊಡ್ಡವರು ಅಥವಾ ಎಷ್ಟು ಅವರಿಗೆ ಏನೋ ಪ್ರಚಾರ ಇದೆ, ಯಾವ್ದನ್ನು ನೋಡ್ಲಿಲ್ಲ. ಕಾನೂನು ತನ್ನ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಇವತ್ತು ನಾವು ಒಂದು ತಪ್ಪನ್ನ ಹಿಂದೆಲ್ಲ ಸುಮಾರು ಯಾವ್ದು ರಶೀದ್ ಮರ್ಡರ್ ಕೇಸ್ ಅನ್ನುವಂಥದ್ದು, ನೀವೆಲ್ಲ ಸ್ಟೂಡೆಂಟ್ ಇದ್ದಾಗ ಮೇ ಬಿ ಕೇಳಿರ್ತೀವಿ, ನಾವು ಅದನ್ನ ಘಟನೆಗಳನ್ನ ಕೇಳ್ತಾ ಹೋಗ್ತೀವಿ. ಅದರಿಂದ ಮಂತ್ರಿಗಳ ರಾಜೀನಾಮೆ ಪಡೆಯುವಂತ ಎಲ್ಲ ಸನ್ನಿವೇಶಗಳಾಗ್ತವೆ. ಹಂಗೆ ಯಾರು ಹುಡುಗಾಟ ಬಗ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನ್ಯಾಯಾಂಗ ಅದ್ರ ವ್ಯಾಪ್ತಿನಲ್ಲಿ ಅದು ಕೆಲಸ ಮಾಡ್ತದೆ. ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಿದ್ರಲ್ಲಿ ಒಬ್ಬ ಮನುಷ್ಯನ್ ಹೀಗೆ ಮಾತಾಡ್ಬೇಕು, ಹಾಗೆ ಮಾತಾಡ್ಬೇಕು ಅಂತ ಡಿಕ್ಟೇಟ್ ಮಾಡೋದಕ್ಕೆ ಯಾರಿಂದಲೂ ಅಲ್ಲ. ಇಲ್ಲಿ ಆರೋಪಗಳಿವೆ, ಯಾರ ಮೇಲೆ ಬೇಕಿದ್ರು ಯಾವ ಆರೋಪಗಳು ಬರ್ಬೋದು. ಆರೋಪ ಸಾಬೀತಾದ್ರೆ ಯಾರೇ ಆದ್ರೂ ಅಪರಾಧಿಗಳ ಆಗ್ಬಹುದು. ಉದಾಹರಣೆ, ಇಲ್ಲೊಂದು ಪ್ರತಿಷ್ಠಿತ ಮಠ ಇತ್ತು, ನರೇಂದ್ರ ಮೋದಿ ಅವರು ಕಾಲಿಗೆ ಬಿದ್ದಿದ್ದಾರೆ, ನಮ್ಮ ಪಕ್ಷದವರು ಕಾಲಿಗೆ ಬಿದ್ದಿದ್ದಾರೆ, ಆರೋಪ ಬಂತು, ಸಾಬೀತಾಯ್ತು, ಜೈಲಿಗೆ ಹೋದ್ರು. ಇವಾಗ ಏನ್ ಹೇಳ್ತೀರಾ? ಸೊ ಹಂಗೆ ಕಾನೂನು ತನ್ನ ವ್ಯಾಪ್ತಿನಲ್ಲಿ ತನ್ನ ಕೆಲಸವನ್ನ ಮಾಡ್ತದೆ ಸರ್. ಓಕೆ, ಅಂದ್ರೆ ನ್ಯಾಯಬದ್ಧವಾಗಿ ತನಿಖೆ ನಡೆಯುತ್ತೆ ಅಂತ ನಾವು ನಂಬಿಕೆ ಇಟ್ಕೋಬಹುದು. ಡಿ ಕೆ ಶಿವಕುಮಾರ್ ಅವರ ನಂಬಿಕೆಗಳ ಹೊರತಾಗಿಯೂ ಸರ್, ಈಗ ನಾನು ಇದಕ್ಕಿಂತ ಇನ್ನೇನು ಉದಾಹರಣೆ ಕೊಡ್ಲಿ ಸರ್? ಒಂದ್ ಮಟ್ಟಕ್ಕೆ ಎಲ್ಲರೂ, ನನ್ನ ಪಕ್ಷನೂ ಸೇರ್ಕೊಂಡು ಹೇಳಿದ್ನಲ್ವಾ, ನ್ಯಾಯಾಂಗ ವ್ಯವಸ್ಥೆನಲ್ಲಿ ತನಿಖೆ ಮಾಡ್ಬೇಕಾದ್ರೆ ಭಕ್ತಿ ಇತ್ತಲ್ವಾ, ಗೌರವ ಇತ್ತಲ್ವಾ, ಕಾನೂನು ಏನು ಶಿಕ್ಷೆ ಕೊಡ್ಬೇಕು, ಜೈಲಿಗೂ ಕಳ್ಸಿದ್ರಲ್ವಾ. ನನ್ ಮಠದ ಹೆಸರು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಕೇಸಿನ ಪ್ರಕರಣ ಹಂಗಿದೆ. ನಾವಿಂತ ಸೂಕ್ಷ್ಮ ವಿಚಾರಗಳನ್ನ ಚರ್ಚೆ ಮಾಡುವಂತದ್ದೆಲ್ಲ ವಿಚ್ ಇಸ್ ದೇರ್ ಇನ್ ದ ಕೋರ್ಟಿನ ಕಟಕಟೆಯಲ್ಲಿ ಆವರಣದಲ್ಲಿ ಇರುವಾಗ ನಾವು ಅದನ್ನ ಕೆದಕುವಂತ ಅಧಿಕಾರ ನಮಗಿರುವುದಿಲ್ಲ. ಆದ್ರೆ ನಿಮ್ ಪ್ರಶ್ನೆಗೆ ಗೌರವಿಸಿ ಉತ್ತರ ಕೊಡೋದಷ್ಟೇ ನನ್ನ ಕೆಲಸ. ನಮ್ಮ ಸರ್ಕಾರ ಯಾವತ್ತೂ ಯಾವ ಮುಲಾಜು ನೋಡುದಿಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ, ನ್ಯಾಯ ಬೇಕಾದವರಿಗೆ ನ್ಯಾಯ, ಅನ್ಯಾಯ ಮಾಡಿದವರಿಗೂ ಶಿಕ್ಷೆ, ಒಳ್ಳೆತನಕ್ಕೆ ಗೌರವ, ಅದು ಸದಾ ಇರ್ತಕ್ಕಂಥದ್ದು. ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆ ಕೊಡ್ತೀವಿ ಸರ್. ಓಕೆ, ಸೊ ಈಗ ಕೊನೆಯ ಪ್ರಶ್ನೆ, 2028ಕ್ಕೆ ಈ ಆಡಳಿತ
ಯಾವ ಇದರ ಮೇಲೆ ಮಾನದಂಡದ ಮೇಲೆ ಜನರ ಮುಂದೆ ಹೋಗಬಹುದು? ಇಲ್ಲಿಯವರೆಗೆ ಆಗಿರೋ 3 ವರ್ಷಗಳ ಆಡಳಿತ ಇಟ್ಕೊಂಡು ಹೋಗುತ್ತಾ? ಮುಂದಿನ 2 ವರ್ಷಗಳನ್ನ ಇಟ್ಕೊಂಡು ಹೋಗುತ್ತಾ? ಡಿ ಕೆ ಶಿವಕುಮಾರ್ ಸಾರಥ್ಯನ ಇಟ್ಕೊಂಡು ಹೋಗುತ್ತಾ? ಏನು ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ಏನಾಗಿರುತ್ತೆ? ಯಾಕಂದ್ರೆ ಕೆಲವರ ಪ್ರಕಾರ 2028ಕ್ಕೆ ತುಂಬಾ ಕಷ್ಟ ಇದೆ ಕಾಂಗ್ರೆಸ್ಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ನೋಡಿದೀವಿ, ಹರಿಯಾಣ ನೋಡಿದೀವಿ, ಬೇರೆ ರಾಜ್ಯಗಳು ನೋಡಿದೀವಿ. SIR ಬರ್ತಾ ಇದೆ ಕರ್ನಾಟಕಕ್ಕೆ, ಕಾಲಿಟ್ಟಿದೆ. ಅದೆಲ್ಲರ ಎಫೆಕ್ಟ್ ಏನೇನಾಗಿದೆ ಅಂತ ನೋಡಿದೀವಿ. ಎಲ್ಲ ಇರಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಅವ್ರಿಗಿರುವಂತ ಒಂದೇ ಒಂದು ಬಾಗಿಲು ಅಂದ್ರೆ ಇದು ಕರ್ನಾಟಕ. ಸೊ ಅದು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಸೊ ಅದನ್ನ ಎದುರಿಸುವಂತಹ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷ ಮತ್ತು ಈಗಿನ ಸರ್ಕಾರ ತೋರಿಸುತ್ತಾ ಇದೆಯಾ? ನೋಡಿ, ಮೊನ್ನೆ ಶ್ರೀ ಸಿದ್ದರಾಮಯ್ಯನವರ ಏರಾ ಇದೆಯಲ್ಲ, ಅವರು ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕಾಂಟ್ರಿಬ್ಯೂಷನ್ ಮುಖ್ಯಮಂತ್ರಿಯಾಗಿ ಮತ್ತೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಯಾಕೆಂದ್ರೆ ಇವತ್ತು ಟಿವಿ ಚರ್ಚೆಗಳು ಬರೀ ಈ ಮೋಟದಲ್ಲೇ ಚರ್ಚೆ ಆಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೆಲ್ಲಿ ಏನೇನು ಶಂಕುಸ್ಥಾಪನೆ ಆಗಿದೆ, ಎಲ್ಲೆಲ್ಲಿ ಏನು ಉದ್ಘಾಟನೆ ಆಗಿದೆ, ನೀರಾವರಿ ಏನಾಗಿದೆ, PWD ಏನಾಗಿದೆ, ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಏನಾಗಿದೆ, ವೈದ್ಯಕೀಯ ಇಲಾಖೆಯಲ್ಲಿ ಏನಾಗಿದೆ, ಕಂದಾಯ ಇಲಾಖೆಯಲ್ಲಿ ಏನಾಗಿದೆ, ಗ್ರಾಮೀಣಾಭಿವೃದ್ಧಿ ಏನಾಗಿದೆ, ಅಭಿವೃದ್ಧಿ ಚರ್ಚೆ ನೀವು ಈಗ ಕೂತ್ರುವೆ ನಾನು ಪಟ್ಟಿ ಸಮೇತ ಇಲ್ಲೇ ಕೊಡ್ತೀನಿ. ಎಷ್ಟು ನೇಮಕಾತಿಗಳ ವಿಚಾರದಲ್ಲಿ ಯಾವ ರೀತಿ ಸ್ಟೆಪ್ಗಳನ್ನ ನಾವು ತೊಳ್ತಾ ಇದೀವಿ, ನೆನ್ನೆನೂ ಹೇಳಿದ್ರು ನೇಮಕಾತಿ ವಿಚಾರದಲ್ಲಿ. ಈ ಏರದಲ್ಲಿ ಎಸ್ ವಿ ಆರ್ ಸ್ಯಾಟಿಸ್ಫೈಡ್. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅವರ ಸಂಪುಟ ಸಹೋದ್ಯೋಗಿಗಳು, ಶಾಸಕರು, ದೇ ಹ್ಯಾಡ್ ಡನ್ ಎ ಟ್ರಮ್ಯಾಂಡಸ್ ಜಾಬ್. ಯಾಕೆಂದ್ರೆ ಆಯ್ತು, ನೀವು 28ಕ್ಕೆ ಹೋಗ್ತಾ ಇದ್ದೀರಲ್ಲ ಸ್ವಾಮಿ, ಅಷ್ಟು ದೂರ ಯಾಕೆ? ಮೊನ್ನೆ ನಡೆದ್ವಲ್ಲ ಬೈ ಎಲೆಕ್ಷನ್ 2. ಏನೆಲ್ಲ ನೀವು ಮೊದಲನೇ ಪ್ರಶ್ನೆ ಎಲ್ಲಿಂದ ಶುರು ಆಯ್ತು ನಂಗೆ ಗೊತ್ತು. ಈಗ ಮತ್ತೆ ಚರ್ಚೆಗೆ ಹೋದ್ರೆ ಡ್ರಾಗ್ ಆಗ್ತಾ ಹೋಗುತ್ತೆ. ಏನೇ ಮಾಡಿದ್ರು ಏನಾಯ್ತು ರಿಸಲ್ಟ್? 1ರಲ್ಲಿ ಗೆದ್ರು, ಗೆಲುವೆ. ಅದು ಮಾರ್ಜಿನ್ ಹಂಗಾಯ್ತು. ಮತ್ ಚರ್ಚೆಗಳು ಅಲ್ಲಿಗೆ ಹೋಗ್ತಾರೆ, ಅದ್ ಹೆಂಗಾಯ್ತು ಹಿಂಗ್. ಅದಲ್ಲ, ಧ್ರುವ ನಾರಾಯಣ್ ಸಾಹೇಬ್ರು ಒಂದೇ ಹೋಟೆಲ್ ಗೆದ್ರಲ್ವ ಸರ್? ಅವ್ರಿಗೆ ಶಾಸಕರು ಅಂತ ಪ್ರಮಾಣ ಪತ್ರ ಕೊಟ್ರಲ್ವಾ ಸರ್? ಹಂಗೆ ಮೊನ್ನೆ ನಡೆದಿರೋ ಬೈ ಎಲೆಕ್ಷನ್ ಗೆದ್ವಿ. ಮತ್ತೆ ಅದಕ್ಕೂ ಹಿಂದೆ ಮುಖ್ಯಮಂತ್ರಿಗಳು ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಬಂದು ಸಂಡೂರ್ದು ಸೇರ್ಕೊಂಡು ಆ 3 ಗೆದ್ವಿ ಅಲ್ವಾ? ಸೊ ಹಾಗೆ ಪ್ರತಿಯೊಂದು ಟಾಸ್ಕ್ ಅಲ್ಲೂ ನಮ್ಗೆ ಇದು ಪ್ರಿಪರೇಟರಿ ಎಕ್ಸಾಮ್. ಮೊನ್ನೆ ಬೈ ಎಲೆಕ್ಷನ್ ಡೆಫಿನೆಟ್ಲಿ ನಾವು ಹಂಗೆ ತಗೊಂಡಿದ್. ನೀವು ನನ್ನ ಚರ್ಚೆ ಕರೆದಾಗ ನಾ ಹೇಳಿದ್ ನಾವು ಗೆಲ್ತೀವಿ ಅಂತ ಹೇಳಿ. ಇವತ್ತು ಅದೇ ವ್ಯಕ್ತಿ ಬಂದು ಹೇಳ್ತಾ ಇದ್, ನೀವು ಕರೀರಿ ಅಂತಾನೂ ಹೇಳಿದ್ದೆ ನಾನು, ನೀವು ಅದನ್ನ ಕೇಳಲಿಲ್ಲ. ಈಗ ಅದನ್ನು ಹೇಳ್ತಾ ಇದ್ದೀನಿ, ಅಲ್ಲಿ ಗೆದ್ವಲ್ಲ. ಇದೊಂದು ಡಿ ಕೆ ಶಿವಕುಮಾರ್ ಅವರು ನ್ಯೂ ವಿಷನರಿ ಇಟ್ಕೊಂಡಿರ್ತಕ್ಕಂತ, ಒಂದು ಆಂಬಿಷನ್ ಇರ್ತಕ್ಕಂತ ಒಂದು ಅವರು ಯುವ ಸರ್ಕಾರ ಅಂತಾನೆ ಇದ್ದಾರೆ. ನವ ಸರ್ಕಾರ, ಇದು ಯುವ ಸರ್ಕಾರ. ಅಂದ್ರೆ ಯೂತ್ಸ್ ನ ಯಾವ ರೀತಿ ಸೆಳಿಬೇಕು ಅನ್ನುವಂಥದ್ದು. SIR ವಿಚಾರ ಹೇಳಿದೀವಿ. ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರು ಯಾವ ತರ ಸೀರಿಯಸ್ ಆಗಿ ತಗೊಂಡ್ರು ಗೊತ್ತಿಲ್ಲ, ಅಸ್ಸಾಮಲ್ಲಿ ಯಾವ ತರ ಸೀರಿಯಸ್ ಆಗಿ ತಗೊಂಡ್ರು ಗೊತ್ತಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಈಗಲ್ಲ ಸರ್, 1 ವರ್ಷದಿಂದನೇ ನಾವು ಒಂದೂವರೆ ವರ್ಷದಿಂದನೇ ಹೋಮ್ ವರ್ಕ್ ಮಾಡ್ತಾ ಇದೀವಿ. ಆ ಮತಗಳತನ ಹಿಡಿದಿದೆ ಇಲ್ಲಿ ಕರ್ನಾಟಕದಿಂದನೇ. ಆಳಂದ ಕ್ಷೇತ್ರ ನಾವೇ ಹೋಗಿ, ನಾವು ಗೆದ್ರು ಸಮೇತ ನಮ್ಮ ಅಲ್ಲಾಗಿರೋ ವೋಟ್ ಸ್ಟೋರಿ ನಾವೇ ಬಯಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆ ರೀತಿ ಅಲ್ಲ, ಅದಕ್ಕೆ ಕೆಲವು ಸ್ಟ್ರಾಟಜಿನೂ ಇದಾವೆ. ಯಾಕೆಂದ್ರೆ ನಮ್ಮ ಗ್ಯಾರಂಟಿಗಳೆಲ್ಲ ಇದಾವಲ್ಲ. ಸೊ ಅದಕ್ಕೆ ನಮ್ಮ ಸರ್ಕಾರ ನಾಳೆ ದಿನ ವೋಟರ್ ಐಡಿನೂ ಕಡ್ಡಾಯ ಅಂತಂದಾಗ ಜನರು ಅವೇರ್ ಆಗ್ತಾರೆ. ಯಾಕೆ ಈಗ ಗೃಹಲಕ್ಷ್ಮಿ ಇವತ್ತೇನು ಅವರ ಆಧಾರಲ್ಲಿ ಅಂತ ಹೇಳ್ತಾ ಇದ್ರೆ, ಬ್ರಿಂಗ್ ವೋಟರ್ ಐಡಿ ಅಂತಾನು ಹೇಳಿ ಸರ್ಕಾರ. ಅವಾಗ ಹೌದಲ್ವಾ, ನಂದು 2,000 ರೂಪಾಯಿ ಕಿತ್ಕೊಳ್ತಾರೆ ಈ ಬಿಜೆಪಿ ಅವ್ರು, ವೋಟ್ ಕಳ್ತನ ಮಾಡಿ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್, ಅವ್ರು ಮಾಡಿಸ್ತಾರೆ. ಆಯ್ತು, ನೀವು ಬಸ್ಸಿಗೆ ಹೋಗ್ಬೇಕಾದ್ರೆ ವೋಟರ್ ಐಡಿ ಅಂತಂದಾಗ ಹೆಣ್ಣು ಮಕ್ಳು ಬಿಡ್ತಾರ? ನಮ್ದು ಬಸ್ ಚಾರ್ಜ್ ಬರುತ್ತೆ ಅಂತಂದಾಗ ಇದನ್ನ ಮಾಡ್ಲಿ. ನಂದೊಂದು ಚಿಕ್ಕ ಸಲಹೆ ಸರ್ಕಾರಕ್ಕೆ, ಜೊತೆ ಕರೆಂಟ್ ಬಿಲ್, ನೀವು ವೋಟರ್ ಐಡಿ ಕೊಡ್ಬೇಕು ಅಂತಂದಾಗ, ನೀವು ವೋಟರ್ ಐಡಿ ಕಟ್ ಮಾಡಿದಾಗ ಓಡೋತನ್ ಸೀದಾ ಬಿಜೆಪಿ ಅವ್ರ ಮನೆ ಮುಂದಕ್ಕೆ ಹೋಗಿ ಗಲಾಟೆ ಮಾಡ್ತಾರೆ ಜನ. ಒಂದು ಸಾರಿ ದಂಗೆ ಇದ್ರೆ ಸರ್, ಇವ್ರು ಏನೋ ಅನ್ಕೊಂಡಾರ ಈ ದೇಶದಲ್ಲಿ. ಒಂದಿನ ಶ್ರೀರಾಮ, ಮತ್ತೊಂದಿನ ಪುಲ್ವಾಮ, ಮತ್ತೆ ಈಗ 3 ನಾಮ ಹಾಕಕ್ ಬರ್ತಾ ಇದಾರೆ. ಇದು ಕಾಂಗ್ರೆಸ್ ನ ಆಳ್ವಿಕೆ ಇರ್ತಕ್ಕಂಥದ್ದು. ಈಗ ಲೀಡರ್ಗಳು ಈ ಕಡೆ ನೋಡಿ ಸರ್, ಕಾಂಗ್ರೆಸ್ ಯಾವ ಸ್ಟೆಪ್ ತಗೊಳ್ತು? ಹರಿಪ್ರಸಾದ್ ಸಾಹೇಬ್ರನ್ನ KPCC ಅಧ್ಯಕ್ಷರು ಮಾಡಿದ್ದಾರೆ. ಒಬ್ಬ ಮಾಸ್ OBC ಲೀಡರ್, ಗ್ರಾಸ್ ರೂಟ್ ಲೆವೆಲ್ ಇಂದ ಪಕ್ಷವನ್ನ ಸಂಘಟನೆ ಮಾಡಿರೋದು. ಇವತ್ತು ಕಾಂಗ್ರೆಸ್ನ ಏನು ಮುಖ್ಯಮಂತ್ರಿ ಇದ್ದಾರೆ, ಅವರು NSU ಇಂದ ಬಂದಿರ್ತಕ್ಕಂಥ ಗ್ರಾಸ್ ರೂಟ್ ಲೆವೆಲಿನ ಒಬ್ಬ ವರ್ಕರ್ ಆಗಿರ್ತಕ್ಕಂಥದ್ದು. ಒಬ್ಬ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ದಲಿತ ಕಮ್ಯುನಿಟಿಯಿಂದ ಬಂದಿರತಕ್ಕಂತಹ ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರಿದ್ದಾರೆ. ಇದೊಂದು ನಮ್ದೊಂದು ಅದ್ರ ಜೊತೆಗೆ ಸಚಿವ ಸಂಪುಟನೇ ನೋಡಿ, ನಮ್ಮಲ್ಲಿ ಲೀಡರ್ಸ್ ಇದ್ದಾರೆ ಸರ್. ನಮ್ಮಲ್ಲಿ ಒಂದೊಂದು ಕಮ್ಯುನಿಟಿ ಜೊತೆಗೆ ಬೆಸೆಯುವಂತ ಲೀಡರ್ಸ್ ಗಳು ಇದ್ದಾರೆ. ಖಂಡಿತವಾಗ್ಲೂ ಇವ್ರು ಏನ್ ಮಾಡಿದ್ರು, ಇವತ್ತೊಂದು ನಂಬರ್ ಹೇಳಿರ್ತೀನಿ ಕೇಳಿ ಸರ್. ಕರ್ನಾಟಕ ರಾಜ್ಯದಲ್ಲಿ 179 ವೀರೇಂದ್ರ ಪಾಟೀಲ್ ಅವರಿದ್ದಾಗ ನಮ್ಮ ಕಾಂಗ್ರೆಸ್ಸಿಗೆ ಬಂದಂತ ಬಹುಮತ.
ಈ ಒಂದು ಲೀಡರ್ಶಿಪ್, ಈ ಒಂದು ಸಾಂಘಿಕ ಹೋರಾಟ ಮುಂಬರೋ ದಿನದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ, ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳಲ್ಲಿ ಈ ಕಾಂಗ್ರೆಸ್ ಕರ್ನಾಟಕಕ್ಕೆ ಕೊಡುವಂತ ಕೊಡುಗೆಯಿಂದ 179 ಕ್ರಾಸ್ ಮಾಡಿ ಮುಂದಕ್ಕೆ ಹೋಗುವಂತ ಕೆಲಸವನ್ನ ನಾವು ಮಾಡ್ತೀವಿ. ಜೊತೆಗೆ ಅದಕ್ಕೆ ಉತ್ತಮವಾದಂತ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ದಿನ ದಿನ ಒಂದೊಂದು ಮಳೆ ಹೊಡಿತಾ ಇದೆ. ಅವ್ರವ್ರೇ ಹೊಡೆದಾಡ್ಕೊಂಡು ಅವ್ರು ಹಂಗೇ ಹೋಗ್ತಾ ಹೋದ್ರೆ ನಾಳೆ ದಿನ ಬಿಜೆಪಿ ಶಾಸಕರು ಒಂದೊಂದು ಜಿಲ್ಲೆನಲ್ಲಿ ಒಬ್ರು ಬರೋದು ಕಷ್ಟ ಆಗುತ್ತೆ. ಯಾವೊಂದು ಬಿ ಶಿವಪ್ಪನವರು, ಎ ಕೆ ಸುಬ್ಬಯ್ಯನವರು, ಕೊನೆ ಪಕ್ಷ ಅವರ ಹಿರಿಯರ್ಗೆ ಅವ್ರೇನಾದ್ರೂ ಗೌರವಿಸಿದಾರ? ಆ ಪಕ್ಷದಲ್ಲಿ ಉದಾಹರಣೆ, ಮೊದಲನೇ ಅಧ್ಯಕ್ಷ ಎ ಕೆ ಸುಬ್ಬಯ್ಯನವರು ಪಕ್ಷ ಬಿಟ್ಟೋದ್ರು, ಎರಡನೇ ಅಧ್ಯಕ್ಷ ಬಿ ಶಿವಪ್ಪನವರು ಪಕ್ಷ ಬಿಟ್ಟೋದ್ರು, ಮೂರನೇ ಅಧ್ಯಕ್ಷ ಯಡಿಯೂರಪ್ಪನವರು ಕಣ್ಣಲ್ಲಿ ನೀರು ಹಾಕೊಂಡು ಮನೆಗೆ ಹೋದ್ರು, ನಾಲ್ಕನೇ ಅಧ್ಯಕ್ಷರು ಈಶ್ವರಪ್ಪನವರು ಪಕ್ಷದಿಂದನೇ ಕಿತ್ತೆಸ್ತಿದ್ದಾರೆ ಇವತ್ತು. ಸೊ ಅದಾದ್ಮೇಲೆ ಸದಾನಂದ ಗೌಡ್ರು ಇವತ್ತು ಅಸ್ತಿತ್ವ, ಪಾಪ ಅವ್ರು ಓಡಾಡ್ತಾ ಇದಾರೆ. ನಳಿನ್ ಕುಮಾರ್ ಕಟೀಲ್ ಅಂತ ಒಬ್ರು ಅಧ್ಯಕ್ಷ ಇದ್ರು, ಅವ್ರು ಎಲ್ಲಿದ್ದಾರೆ ಅಂತಾನೆ ಅವ್ರು ಗೊತ್ತಿಲ್ಲ. ಅಂದ್ರೆ ಬಳಸಿ ಅಡ್ವಾಣಿ ಅಂತ ಒಬ್ರು ನಾಯಕರಿದ್ರು ಸರ್ ಈ ದೇಶದಲ್ಲಿ. ಅವ್ರ ಪರಿಸ್ಥಿತಿ ನಾವು ಹಾಗಲ್ಲ ಸರ್. ನಮ್ಮಲ್ಲಿ ಹಿರಿಯರನ್ನೂ ಗೌರವಿಸ್ತೀವಿ, ಕಿರಿಯರಿಗೂ ಅವಕಾಶಗಳನ್ನ ಕೊಡ್ತೀವಿ. ಮತ್ತೆ ಆ ಬಾಂಧವ್ಯ ಸಂಬಂಧಗಳು ಹಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತೆ ಸಿದ್ದರಾಮಯ್ಯನವರ ಈ ಒಂದು ಇನ್ಸಿಡೆಂಟ್ ನಾವು ಭಾವನಾತ್ಮಕವಾಗಿ, ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಕಣ್ಣಲ್ಲಿ ನೀರು ಹಾಕಿದ್ವಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದಾಗ ಕಾಂಗ್ರೆಸ್ನವರೆಲ್ಲ ಕಣ್ಣಲ್ಲಿ ಆನಂದ ಬಾಷ್ಪ ಹಾಕಿದ್ವಿ. ಇದು ಸರ್ ನಮ್ಮ ಸಂಬಂಧ ಇರ್ತಕ್ಕಂಥದ್ದು. ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ 2028ಕ್ಕೆ 181 ಸೀಟನ್ನ ನಾವು ಖಂಡಿತವಾಗ್ಲೂ ಗೆಲ್ತೀವಿ ಸರ್. ಓಕೆ, ಸೊ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು. ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸಂದರ್ಶನ. ಕಾಂಗ್ರೆಸ್ನ ವಕ್ತಾರರಾದಂತಹ HD ದರ್ಶನ್ ಅವರು ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಅಂತ ಕರೀತಿರೋ ಅಥವಾ ಆಡಳಿತದ ಆರಂಭದ ಹೊತ್ತಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನನ್ನು ನೋಡಬಹುದು ಮತ್ತು ಈ ಆಡಳಿತ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಒಂದಷ್ಟು ವಿಚಾರ ತಿಳ್ಕೊಳ್ಳುವಂತ ಉದ್ದೇಶಕ್ಕೆ ಈ ಸಂದರ್ಶನವನ್ನ ಮಾಡಿದ್ದು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಮಸ್ಕಾರ.